ಹಾಯ್ ಎವ್ರಿವನ್, ನಾನು ಇವಾಗ ಮಾರ್ನಿಂಗ್ ಎದ್ದು ಬಂದೆ. ಅಮ್ಮ ಏನೋ ಕೆಲಸ ಮಾಡ್ತೀನಿ, ನಾನು ಕೂಡ ಅಮ್ಮ ಜೊತೆ ಸೇರ್ಕೊಂಡು ಬೇಗ ಕೆಲಸ ಎಲ್ಲ ಮುಗಿಸಿ ಇವಾಗ ನೈಟ್ ಹೆಸರುಗಳು ಮತ್ತು ಅಕ್ಕಿನ ಕೂಡ ನಿನ್ನೆ ಹಾಕಿದ್ದು ದೋಸೆ ಮಾಡೋಣ ಅಂತ ಅದು ಕೂಡ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಈಗ ಫ್ರಿಜ್ ನೋಡಿದೆ ಫುಲ್ ಮೆಸ್ಸಿ ಆಗಿತ್ತು. ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಟೆ. ಇವಾಗ ನೈಟ್ ಚಿಕನ್ ಸಾಂಬಾರು ಮಾಡಿದ್ವಿ, ತಿನ್ನೋಕ್ಕಾಗಲ್ಲ ಚಿಕನ್ ಮತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಏನಾದ್ರು ಫ್ರೈ ಥರ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಕಪ್ ಆಗೋಷ್ಟು ಬೆಳ್ಳುಳ್ಳಿ, ಒಂದು 7ರಿಂದ 8 ಸ್ಪೂನ್ ಆಗೋಷ್ಟು ಮೆಣಸನ್ನ ಫುಲ್ ತರಿ ಆಗಿ ರುಬ್ಬೆತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡೆಗೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ನಾವೇನು ರುಬ್ಬೆತ್ತಿಟ್ಟಿದ್ದನ್ನು ಅದನ್ನು ಹಾಕಿ ಇವಾಗ ನೆಕ್ಸ್ಟ್ ಚಿಕನ್ ಹಾಕಿ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕೋರೆ. ಈ ಚಿಕನ್ ಡ್ರೈ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಚಿಕನ್ ಸಾಂಬಾರಲ್ಲಿ ಯಾರು ಚಿಕನ್ ತಿನ್ನಲ್ಲ, ಈ ಥರ ಟ್ರೈ ಮಾಡಿ ಸೀರಿಯಸ್ಲಿ ತುಂಬಾ ರುಚಿಯಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ನಾವು ಹಳ್ಳಿ ಕಡೆ ಎಲ್ಲ ನಾವು ಯಾವಾಗ ಮಾಡ್ತೀವಿ ಅಂತಾನೆ, ಈಗ ಭತ್ತ ಎಲ್ಲ ಕುಯ್ಯೋ ಟೈಮಲ್ಲಿ ಇರುತ್ತಲ್ಲ, ಅಂಥ ಟೈಮಲ್ಲಿ ಈ ಥರ ಮಾಡ್ತೀವಿ. ಟೇಸ್ಟ್ ಅದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಬ್ಯಾಟರು ಕೂಡ ರೆಡಿ ಮಾಡಿ ಎತ್ತಿಟ್ಟಿದ್ನಲ್ಲ ದೋಸೆಗೆ ಅಂತ, ಈಗ ಅದನ್ನು ಕೂಡ ದೋಸೆ ಹಾಕ್ತಾಯಿದ್ದೀನಿ. ಇವಾಗ ಹೆಸ್ರು ಕಾಳು ದೋಸೆ ಅಂತ ಬಂದು ದೇಹಕ್ಕಂತೂ ತುಂಬಾ ತಂಪು. ಇವಾಗ ಮೊದಲೇ ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಇವಾಗಲೇ ಫೆಬ್ರವರಿಗೇ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.